ಆವಾಗಲೇ ನಾನು ಟ್ರೈನ್ ಟಿಕೆಟ್ ಆಯಿತು 250 rupees ಪ್ಲಸ್ GST ಆ್ಯಂಡ್ ಆಟೋ ಚಾರ್ಜ್ 350 rupees. ಇವಾಗ ಎಷ್ಟು ತೊಗೊಬೇಕು ಅಂತ ಅಂದ್ಕೊಂಡಿದ್ದೆ ಗಿರಿ ರೀಚ್ ಆದಮೇಲೆ. ಇಟ್ಸ್ ಓಕೆ. ಕ್ರೇಜಿ 3 ಪಿಕ್ ಕಾಣಿಸಿದಲ್ಲ. ಹಾಂ, ಲೆಫ್ಟ್ ಮೋಸ್ಟ್ ಶೇಷಪುರ. ಇಲ್ಲಿಂದ ನೀಟಾಗಿ ಕಾಣಿಸ್ತಿದೆ ನೋಡಿ ಬಟ್ಟರ್ ಮನೆ. ಸೊ ಈಗ ನಾವು ಫಾರೆಸ್ಟ್ ಆಫೀಸಿಗೆ ರೀಚ್ ಆಗ್ತಿದ್ದೀವಿ. ಇದು ಮ್ಯಾಪು. ನಾವು ಸ್ಟಾರ್ಟ್ ಮಾಡಿದ್ದು ಕುಕ್ಕೆ ಟೆಂಪಲ್ ಹತ್ರದಿಂದ. ಕುಕ್ಕೆ ಟೆಂಪಲಿಂದ ಇವಾಗ ನಾವಿರೋದು ಫಾರೆಸ್ಟ್ ಚೆಕ್ ಪೋಸ್ಟು ಗಿರಿಗದ್ದೆ. ಕಲ್ಲು ಮಂಟಪ ಹತ್ರ ಒಂದು ಚಿಕ್ಕ ಝರಿ ಕಾಣುತ್ತೆ. ಸೊ ನಾವು ಫ್ರೆಶ್ ಆಗೋಣ ಅಂತ ಮಗ ತೊಳ್ಕೊಂಡು ಸ್ವಲ್ಪ ನೀರು ಕುಡಿಯೋಣ ಅಂತ ಬಂದು. ಆಫ್ಟರ್ ಎಂಡ್ಲೆಸ್ ಆಫ್ ಅವರ್ಸ್ ಫೈನಲಿ ಕುಮಾರ ಪರ್ವತ ಪೀಕ್ ರೀಚ್ ಆಗ್ಬಿಟ್ಟು. ಗೈಸ್ ನೋಡಿ ಎಷ್ಟು ಇನ್ಕ್ಲೈನ್ ಇದೆ ಅಂದರೆ ತುಂಬ ಇನ್ಕ್ಲೈನ್ ಇದೆ. ಸೊ ನಿಂತ್ಕೊಂಡು ಮಾತಾಡ್ತೀನಿ ಸ್ವಲ್ಪತ್ತು. ಎಲ್ಲಿ ಬಿಟ್ಟಿದ್ದೆ? ನಾನೇ ಫಸ್ಟ್ ಇರೋದು. ಹಾಂ, ನೀನೇ ಸೆಕೆಂಡು. ಓಕೆ. ಸೊ ಎಲ್ಲಿ ಬಿಟ್ಟಿದ್ದೆ ಆವಾಗಲೇ ನಾನು ಟ್ರೈನ್ ಟಿಕೆಟ್ ಆಯಿತು 250 rupees ಪ್ಲಸ್ GST ಆ್ಯಂಡ್ ಆಟೋ ಚಾರ್ಜ್ 350 rupees. 5 ಜನ ಹೋದರೆ 350 rupees ಆಗುತ್ತೆ, ಅಥವಾ 4 ಜನ ಹೋದರೆ 300 rupees ಮಾಡ್ಕೊತಾರೆ. ಆ್ಯಂಡ್ ಅಲ್ಲಿಂದ ಕುಕ್ಕೆಗೆ ಬರಬೇಕು. ಕುಕ್ಕೆಗೆ ಬಂದಾದಮೇಲೆ ಅಲ್ಲಿ ನೀವು ಬ್ರೇಕ್ಫಾಸ್ಟ್ ಮಾಡ್ಕೋಬೋದು, ಫ್ರೆಶ್ ಅಪ್ ಆಗ್ಬೋದು. ಫ್ರೆಶ್ ಅಪ್ ಎಲ್ಲ ಆಗಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ನೆಕ್ಸ್ಟ್ ತಿರ್ಗಿ ಅಲ್ಲಿಂದ ವಾಕ್ ಮಾಡ್ಕೊಂಡು ಬರ್ಬೋದು. 1.52 kilometers ಇದೆ. ಇಲ್ಲ ಆಗಲ್ಲ ವಾಕ್ ಮಾಡೋಕ್ಕೆ ಅನ್ನೋರು ಆಟೋದಲ್ಲಿ ಬರ್ಬೋದು. ಆಟೋ ಬಂದು ಪರ್ ಹೆಡ್ 20 rupees ಕಲೆಕ್ಟ್ ಮಾಡ್ತಾರೆ. ಸೊ ಟೋಟಲ್ ಎಲ್ಲ ಮೇಲೆ ಹಾಕ್ತಿರ್ತೀನಿ, ಅಥವಾ ಲಾಸ್ಟಲ್ಲಿ ಇನ್ನೊಂದ್ಸಲಿ ಹೇಳಿ ಟೋಟಲ್ ಹಾಕ್ತೀನಿ ನಾನು. ಸೊ ಡೋಂಟ್ ವರಿ ಗೈಸ್. ಆ್ಯಂಡ್ ಇಲ್ಲಿಂದ ಇನ್ನು ಮುಂದೆ ಹೋಗೋಣ. ಸೊ ನೋಡೋಣ. ಇನ್ನು ನಾವು ಬಟ್ರ್ ಮನೆಯೂ ರೀಚ್ ಆಗಿಲ್ಲ ಆ್ಯಂಡ್ ಗಿರಿಗದ್ದೆ ಕೂಡ ರೀಚ್ ಆಗಿಲ್ಲ. ಆಲ್ರೆಡಿ ಎಲ್ಲರೂ ಸುಸ್ತಾಗಿದ್ದಾರೆ, ಎಲ್ಲ ತುಂಬ ರೆಸ್ಟ್ ಮಾಡ್ತಾಯಿದ್ದಾರೆ. ನಾನು ಇನ್ನೂ ಒಂದು ರೆಸ್ಟು ತೊಗೊಂಡಿಲ್ಲ, ನೋಡಬೇಕು. ನನ್ನ ಫಸ್ಟ್ ರೆಸ್ಟ್ ನಾನು ಗಿರಿಗದ್ದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಫಸ್ಟ್ ರೆಸ್ಟ್ ನಾನು ಅಲ್ಲೇ ತೊಗೊಳ್ಳೋದು. ಏನು ಅಂದ್ಕೊಂಡಿದ್ದೀನಿ ಅಲ್ಲಿ ಅದೇ ಮಾಡೋದು ನಾನು. ಸೊ ಬನ್ನಿ ಹೋಗೋಣ. ಈಗ ಎಷ್ಟು ಕಿಲೋಮೀಟ್ರ್ ಬಂದಿರ್ಬೋದು ನಾವು? 3 ಇನ್ನೂ ಒಂದು 2.5 kilometer ಇದು ಗಿರಿಗದ್ದೆ. ಇಲ್ಲಿಂದನೇ ಶುರು. ಇಲ್ಲಿಂದ ಇದೆಲ್ಲ ಗಿರಿಗದ್ದೆನಾ? ಓಕೆ. ನಾನು ಇವಾಗ ರೆಸ್ಟ್ ತೊಗೊಬೇಕು ಅಂತ ಅಂದ್ಕೊಂಡಿದ್ದೆ ಗಿರಿಗೆ ರೀಚ್ ಆದಮೇಲೆ. ಇಟ್ಸ್ ಓಕೆ, ಮುಂದೆ ಹೋಗೋಣ. ಪುಷ್ಪಗಿರಿ ಇದು ರೆಸ್ಟಿಂಗ್ ಪಾಯಿಂಟ್ ಅಣ್ಣ. ಯಾವುದು? ಕ್ರೇಜಿ. ಯಾವುದು ಟಾಪಾ? ನೋಡಿ 3 ಪಿಕ್ ಕಾಣಿಸಿದಲ್ಲ. ಹಾಂ, ಲೆಫ್ಟ್ ಮೋಸ್ಟ್ ಶೇಷಪುರ. ಕುಮಾರ ಅದ್ರ ಹಿಂದ್ಗಡೆ ಇರುತ್ತೆ, ಶೇಷಪರ್ವತ ಹಿಂದ್ಗಡೆ. ಓ ಮೈ ಗಾಡ್. 1 kilometer ಗೈಸ್ ನಾವಿವಾಗ ಪುಷ್ಪಗಿರಿ ರೈಟ್. ಹಾಂ, ಪುಷ್ಪಗಿರಿಲಿದ್ದೀವಿ. ಸೊ ಇಲ್ಲಿಂದ ಸ್ವಲ್ಪ ದೂರ ಹೋದರೆ ನೆಕ್ಸ್ಟು ನಮಗೆ ಫಸ್ಟ್ ರೆಸ್ಟ್ ಪಾಯಿಂಟ್ ಸಿಗುತ್ತೆ. ಸೊ ಅಲ್ಲಿಂದ ಫಸ್ಟ್ ರೆಸ್ಟ್ ತೊಗೊಂಡು ಇಲ್ಲಿ ಫೋಟೋಸ್ ತೊಗೊಳಕ್ಕೆ ವ್ಯೂ ಚೆನ್ನಾಗಿದೆ ಅಂತ ನಿಲ್ಲಿಸಿದ್ದು. ಸೊ ಹೆವಿ ಬಿಸಿಲು ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಟೈಮ್ ಇನ್ನು ಅರೌಂಡ್ 8:15. ಸೊ ಆಗಲೇ ಸಖತ್ ಬಿಸಿಲು ಸ್ಟಾರ್ಟ್ ಆಗಿದೆ. ಸೊ ಮುಂದೆ ಹೋಗಿ ರೆಸ್ಟ್ ಮಾಡಿ ಕಂಟಿನ್ಯೂ ಮಾಡೋಣ. ವ್ಯೂ ಪಾಯಿಂಟ್ ತೋರಿಸ್ತೀನಿ ನೋಡಿ. ಕ್ರೇಜಿ ಗೈಸ್, ಫೈನಲಿ ಬಟ್ರ್ ಮನೆ ರೀಚ್ ಆಗಿದ್ದೀವಿ. ಅರೌಂಡ್ 5 kilometers ಬಂದಿದ್ದೀನಿ. ಆ್ಯಂಡ್ ನಾನೇ ಫಸ್ಟು, ಬಟ್ ಇದೇನು ಕಾಂಪಿಟೇಷನ್ ಅಲ್ಲ. ಜಸ್ಟ್ ನಾನು ಎಲ್ಲೂ ರೆಸ್ಟ್ ತೊಗೊಳ್ಳಿಲ್ಲ ಜಾಸ್ತಿ, ಎಲ್ಲ ಕಡೆ ಬೇಗ ಬಂದೆ. ಆಮೇಲೆ ನಾನು ಎಲ್ಲಿ ರೆಸ್ಟ್ ತೊಗೊಳ್ಳೋಣ, ಗಿರಿಗದ್ದೆಲ್ಲಿ ರೆಸ್ಟ್ ತೊಗೊಳ್ಳೋಣ ಅಂತ ಇದ್ದೆ. ಗಿರಿಗದ್ದೆ ಬಂದಿದ್ದೆ ನಿಮಗೆ ಗೊತ್ತಾಗಿಲ್ಲ. ಅದಾದಮೇಲೆ ಭೀಮನ್ ಬಂಡೆಲಿ ತೊಗೊಳ್ಳೋಣ ಅಂದ್ಕೊಂಡು ಭೀಮನ್ ಬಂಡೆನೇ ಗೊತ್ತಾಗಿಲ್ಲ. ಸೊ ಮಾತಾಡ್ಕೊಂಡು ಬಂದಿದ್ದಕ್ಕೆ ಯಾರೋ 11% ಸಿಕ್ಕಿದ್ರು. ಸೊ ಅವ್ರ ಜೊತೆ ಮಾತಾಡ್ಕೊಂಡು ಬಂದಿದ್ದಕ್ಕೆ ಗೊತ್ತೇ ಆಗಲಿಲ್ಲ. ಅವ್ರದ್ದು 18 ಟ್ರಕ್ ಅಂತ, ಇದು 18 ಟೈಮ್ ಅಂತ ಇದು ಟ್ರಕ್ ಮಾಡ್ತಿದ್ದು KP. ಸೊ ಬಟ್ರ್ ಮನೆ ತೋರಿಸ್ತೀನಿ. ಅದೇ ಬಟ್ರ್ ಮನೆ. ನಾವು ಫಾರೆಸ್ಟ್ಗೆ ಹೋಗ್ಬೇಕಂದ್ರೆ ಹಿಂಗೆ ಹೋಗಬೇಕು, ಆ್ಯಂಡ್ ಬಟ್ರ್ ಮನೆಗೆ ಹೋಗ್ಬೇಕಂದ್ರೆ ಇಲ್ಲಿಂದ ಇಳ್ಕೊಂಡು ಹೋಗಬೇಕು. ನನ್ನ ಪ್ರಕಾರ ಬಟ್ರ್ ಮನೆಗೆ ಹೋಗೋ ಅವಶ್ಯಕತೆ ಇಲ್ಲ, ಬಿಕಾಸ್ ನಾವೇನು ಬುಕ್ ಮಾಡಿಲ್ಲ. ಇಲ್ಲಿಂದ ನೀಟಾಗಿ ಕಾಣಿಸ್ತಿದೆ ನೋಡಿ ಬಟ್ರ್ ಮನೆ. ಸೊ ನಾನು ಹೋಗಲಿಲ್ಲ ಬಟ್ರ್ ಮನೆ, ಬಿಕಾಸ್ ನಾವೇನು ಆರ್ಡರ್ ಮಾಡಿಲ್ಲ, ಏನು ಯೂಸ್ ಇಲ್ಲ, ಅಲ್ಲಿ ಹೋದ ಟೈಮ್ ವೇಸ್ಟು. ಸೊ ಇಲ್ಲಿಂದನೇ ಕಾಣಿಸ್ತಿದೆ. ಅಥವಾ ನಾವು ಬರಬೇಕಾದ್ರೆ ಟೈಮ್ ಇದ್ದರೆ ಆ ಕಡೆ ಹೋಗ್ತೀನಿ, ಇಲ್ಲ ಅಂತಂದರೆ ಇಲ್ಲ. ಏನು ನಾರ್ಮಲ್ ಹೋಗೋದು ಮನೆ ಅಷ್ಟೇ, ಖಾಲಿ ಮನೆ. ಸೊ ನೋಡೋಣ. ಬಟ್ ಅವರಿನ್ನೂ ಬಂದಿಲ್ಲ. ಅಲ್ಲೊಂದು ಕುತ್ಕೊಳ್ಳೋಕ್ಕೆಲ್ಲ ಜಾಗ ಚೆನ್ನಾಗಿ ಕಾಣಿಸ್ತಿದೆ. ಸೊ ಅದಕ್ಕೆ ಅಲ್ಲಿ ಹೋಗೋಣ ಅಂತ ಇದ್ದೀನಿ. ತೋರಿಸ್ತೀನಿ ನೋಡಿ. ಇನ್ನು ಚೇರೆಲ್ಲ ಹಾಕಿ ಚೆನ್ನಾಗಿದೆ ಅನಿಸುತ್ತೆ. ಸೊ ಅಲ್ಲಿ ಹೋಗೋಣ. ಅಲ್ಲಿ ಹೋಗಿ ಅವ್ರಿಗೆ ಕಾಯೋಣ, ನೋಡೋಣ. ಅವ್ರು ಬರೋತಂಗೆ ಅಲ್ಲೇ ಕೂತಿರ್ತೀನಿ. ಬಿಕಾಸ್ ಬಿಸಿಲು ಗಾಯ್ಸ್, ನಾವು ಬೇಗ ರೀಚ್ ಆಗಬೇಕಿತ್ತು. ಮುಂಚೆ ಇದ್ದಿದ್ದೆ ಚೆನ್ನಾಗಿತ್ತು ಆ್ಯಕ್ಚುಲಿ. ಯಾಕಂತಂದರೆ
ಫಸ್ಟ್ ಡೇ ಕ್ಯಾಂಪ್ ಮಾಡಿ ಆ ಭಟ್ರ ಮನೆ ತನಕ ಬಂದು ಅದಾದಮೇಲೆ ಕ್ಯಾಂಪ್ ಮಾಡಿ ಸೊ ಹೋಗೋ ಥರ ಇತ್ತು. ಚೆನ್ನಾಗಿತ್ತು. ಅದೊಂಥರ ಮಾರ್ನಿಂಗ್ ಅಷ್ಟೊತ್ತಿಗೆ ಬಿಡ್ತಿದ್ದೋ 5 o'clock ಅರೌಂಡ್. ನಾವು ಒಂದು 7 o'clock ಅಷ್ಟೊತ್ತಿಗೆ ರೀಚ್ ಆಗಿಬಿಡ್ತಿದ್ದೋ ಪೀಕ್. ಬೆಸ್ಟ್ ಇರ್ತಿತ್ತು. ಫಾಗ್ ಎಲ್ಲ ಫಾಗ್ ನೋಡೋಕ್ಕಾಗಲಿ ಅಥವಾ ವ್ಯೂ ಪಾಯಿಂಟ್ ಆಗಿರ್ಬೋದು, ಚೆನ್ನಾಗಿರ್ತಿತ್ತು. ಬಟ್ ಈಗ ಏನಂತಂದರೆ ಬೆಳಗ್ಗೆ 6 o'clock ಓಪನ್ ಆಗುತ್ತೆ. ನಾವು ರೀಚ್ ಆಗೋದೇ 1 o'clock ಆಗುತ್ತೆ. ಫುಲ್ಲು ಬಿಸಿಲು, ಅಷ್ಟೊಂದು ಫಾಗ್ ಕಾಣಲ್ಲ, ಫುಲ್ಲು ಸುಡ ಬಿಸಿಲು ಇರುತ್ತೆ. ಅಷ್ಟೊಂದು ವ್ಯೂ ಪಾಯಿಂಟ್ ಅಷ್ಟೊಂದು ಚೆನ್ನಾಗಿರಲ್ಲ ಅಂತ ಅನ್ಕೊತೀನಿ. ಬಟ್ ನೋಡೋಣ ಹೆಂಗಿರುತ್ತೆ, ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ನನ್ನ ಅನಿಸಿಕೆ ಅದು, ಬಿಕಾಸ್ ಬಿಸಿಲು ಅನಿಸುತ್ತೆ, ಅಷ್ಟೊಂದು ಏನು ಚೆನ್ನಾಗಿರಲ್ಲ ಅಂತ ಅನ್ಕೊತೀನಿ. ಸೊ ನೋಡೋಣ, ಹೋಗೋಣ. ಫಸ್ಟ್ ಈ ವ್ಯೂ ಪಾಯಿಂಟ್ ಎಂಜಾಯ್ ಮಾಡೋಣ. ಇದು ಇಳಿದು ನೆಕ್ಸ್ಟ್ ಹೋಗಬೇಕು. ನೋಡೋಣ, ಬನ್ನಿ ಹೋಗೋಣ. ಅವ್ರು ಬರೋ ತನಕ ಅಲ್ಲೇ ವೇಟ್ ಮಾಡೋಣ. ನಮಗೇನಾಗಲ್ಲ. ಸೊ ಈಗ ನಾವು ಫಾರೆಸ್ಟ್ ಆಫೀಸಿಗೆ ರೀಚ್ ಆಗ್ತಿದ್ದೀವಿ. ಸೊ ಎಲ್ಲ ಅಲ್ಲಿ ರೆಸ್ಟ್ ಮಾಡ್ತಿದ್ದಾರೆ. ನಾನು ಬಂದು ಫಾರೆಸ್ಟ್ ಆಫೀಸಲ್ಲಿ ವಾಟರ್ ಫಿಲ್ ಮಾಡೋಣ ಅಂತ ಬಂದೆ. ಸೊ ಬನ್ನಿ, ಟೈಮ್ ಬಂದು 9 ಆಗಿದೆ. ಬರ್ರಿ ಬೇಗ ಅಂತಂದರೆ ನನ್ನ ಮಕ್ಕಳು ಬರ್ತಾಯಿಲ್ಲ. ಬನ್ನಿ, ಫಾರೆಸ್ಟ್ ಆಫೀಸಲ್ಲಿ ನೀರು ತುಂಬಾನ ಆ್ಯಂಡ್ ಇಲ್ಲೇನೋ ಹಾಕಿದ್ದಾರೆ, ತೋರಿಸ್ತೀನಿ. ಓಕೆ, ಈಗ ನಾವು ಫಾರೆಸ್ಟ್ ಆಫೀಸಲ್ಲಿ ಇದ್ದೀವಿ. ಇಲ್ಲೊಂದು ಮ್ಯಾಪ್ ತೋರಿಸ್ತೀನಿ ನಿಮಗೆ. ಮ್ಯಾಪ್ ನಾನು ಇದು ಸ್ಟಾರ್ಟಿಂಗಲ್ಲೂ ತೋರಿಸಿರಲಿಲ್ಲ. ಓಕೆ, ಇದು ಮ್ಯಾಪು. ನಾವು ಸ್ಟಾರ್ಟ್ ಮಾಡಿದ್ದು ಕುಕ್ಕೆ ಟೆಂಪಲ್ ಹತ್ರದಿಂದ. ಕುಕ್ಕೆ ಟೆಂಪಲಿಂದ ಇವಾಗ ನಾವಿರೋದು ಫಾರೆಸ್ಟ್ ಚೆಕ್ ಪೋಸ್ಟು ಗಿರಿಗದ್ದೆ ಹತ್ರ ಇದ್ದೀವಿ ನಾವು. ಆಲ್ಮೋಸ್ಟ್ 5.5 kilometers ಆಗಿದೆ. ಇನ್ನು 6.5 kilometers ಇದೆ. ಸೊ ರೀಚ್ ಮಾಡಬೇಕು. ಬನ್ನಿ ಹೋಗೋಣ. ಈಗ ಎಲ್ಲಿದ್ದೀವಿ ಅಂತ ಗೊತ್ತಿಲ್ಲ ಗೈಸ್, ಬಟ್ ಯಾವುದೋ ಒಂದು ಮಂಟಪ, ಯಾವುದೋ ಒಂದು ಬೆಟ್ಟದ ಮೇಲೆ ಇದ್ದೀವಿ. ನೆಕ್ಸ್ಟ್ ಇನ್ನು ಮುಂದೆ ಸಿಗುತ್ತೆ ನೆಕ್ಸ್ಟ್ ಕೆಲವು ಮಂಟಪ. ಬಟ್ ನೆಕ್ಸ್ಟ್ ನಾವು ಎಲ್ಲಿ ಹೋಗ್ಬೇಕು ನಾನು ತೋರಿಸ್ತೀನಿ ನೋಡಿ. ಸೊ ಅಲ್ಲಿ ಹೋಗ್ತಾ ಇದ್ದಾರೆ, ನಿಮಗೆ ಕಾಣಿಸ್ತಾ ಇರ್ಬೋದು ಜನರು. ಅಲ್ಲಿ ಹತ್ತಾ ಇದ್ರಲ್ಲ, ಇದು ಹತ್ತಿ ನೆಕ್ಸ್ಟ್ ಕೆಳಗಡೆ ಇಳಿಬೇಕು. ಕೆಳಗಡೆ ಇಳಿ ತಿರ್ಗಿ ಹತ್ತದೆ ಕುಮಾರ ಪರ್ವತ ಫೈನಲ್. ಸೊ ಎಷ್ಟೊತ್ತಾಗುತ್ತೆ ನೋಡೋಣ. ಈಗ ಟೈಮ್ ಬಂದು ಅರೌಂಡ್ 9:45. ನಮ್ಮ ಗೋಲ್ ಇದ್ದಿದ್ದು ಬಂದು 12 o'clock. ಬಟ್ ಈ ನನ್ನ ಮಕ್ಕಳು ಬಂದು 1.5 hour ಅಲ್ಲೇ ವೇಸ್ಟ್ ಮಾಡಿದ್ದಾರೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹತ್ರನೇ ವೇಸ್ಟ್ ಮಾಡಿದ್ದಾರೆ. ರೆಸ್ಟ್ ಬೇಕು ಅಂತ. ಸೊ ನೋಡೋಣ ಎಷ್ಟು ಗಂಟೆ ರೀಚ್ ಆಗ್ತೀವಿ ಗೊತ್ತಿಲ್ಲ. ಕಾಯಬಾರ್ದಿತ್ತು, ಬಟ್ ನಾನು ಕಾಯ್ಬಿಟ್ಟೆ. ಸೊ ಇನ್ನೆಲ್ಲೂ ಕಾಯಲ್ಲ, ಹೋಗ್ತಾ ಇರೋದೆ. ಬನ್ನಿ ಹೋಗೋಣ. ಗ್ರೇಟಾ? ಇನ್ನೂ ಹತ್ಬೇಕು ನಡೀರಲ್ಲ. ಇಷ್ಟಕ್ಕೆ ಗ್ರೇಟ್ ಫಿಲ್ ಮಾಡಿ ಹೋಗ್ಬೇಡ್ರಿ. ನನಗೆ ಅನ್ನಿಸ್ತಿಲ್ಲಪ್ಪ. ಬಂದಿರೋದು 7-8 kilometers. ಹಾಂ ಅಲ್ಲ, ಹಿಂಗೆ ನೋಡಿದ್ರೆ ಸಖತ್ತಾಗಿ ಅನಿಸುತ್ತೆ. ಬಟ್ ಇದು ಡಿಸ್ಟೆನ್ಸ್ಗೆ ಲೆಕ್ಕ ಹಾಕೊಂಡ್ರೆ ಬರೀ 8 kilometers ಅಷ್ಟೇ ಟ್ರಾವೆಲ್ ಮಾಡಿದ್ದೀವಿ ನಾವು. 4 to 5 kilometers ಮೋರ್ಸ್ ಬ್ರೋ. ಮಂಜ ಏನೋ ಕಲ್ಲು ಮಂಟಪ ಆಲ್ಟ್ ಅಂತವನೆ. ಸಖತ್ತಾಗಿದೆ ಗೈಸ್, ಎಕ್ಸ್ಪೀರಿಯನ್ಸ್ ಮಾತ್ರ. ನಾನು ಹೇಳಿದ್ನ ರೂಲ್ಸ್ ನಿಮಗೆ ಆಲ್ರೆಡಿ. ಫಾರೆಸ್ಟ್ ಆಫೀಸ್ ಹತ್ರ ಸೆಕೆಂಡ್ ಚೆಕಿಂಗ್ ಇರುತ್ತೆ, ಚೆಕ್ ಪೋಸ್ಟ್ ಇರುತ್ತೆ. ಸೊ ಅಲ್ಲಿ ನೀವು ಟಿಕೆಟ್, ಆನ್ಲೈನ್ ಟಿಕೆಟ್ ಬುಕ್ ಮಾಡಿರ್ತೀರಲ್ಲ, ಅದನ್ನು ತೋರಿಸ್ಬೇಕು. ಅದನ್ನು ತೋರಿಸಿ ಮೂವ್ ಆಗಬೇಕು. ಅಲ್ಲಿ ನಿಮಗೆ ಟ್ಯಾಪ್ ವಾಟರ್ ಸಿಗುತ್ತೆ ಹಿಡ್ಕೊಳ್ಳೋಕ್ಕೆ. ಅಕಸ್ಮಾತ್ ನೀವೇನಾದರೂ ಫಸ್ಟೇ ಬುಕ್ ಮಾಡಿಲ್ಲ, ಭಟ್ರ ಮನೆಗೆ ಕಾಲ್ ಪಿಕ್ ಮಾಡಿಲ್ಲ ಅಥವಾ ಕಾಲ್ ಕನೆಕ್ಟ್ ಆಗಿಲ್ಲ ಅಂತಂದರೆ ವಾಲ್ಯೂಮ್ ಕಡಿಮೆ ಮಾಡು. ಕಾಲ್ ಕನೆಕ್ಟ್ ಆಗಿಲ್ಲ ಅಂತಂದರೆ ಫಾರೆಸ್ಟ್ ಆಫೀಸ್ ಹತ್ರ ಹೋಗ್ಬೇಕಾದ್ರೆ ನೀವು ಆರ್ಡರ್ ಕೊಡ್ಬೋದು. ಹೋಗ್ಬೇಕಾದ್ರೆ ಆರ್ಡರ್ ಕೊಟ್ಟರೆ ಬರ್ಬೇಕಾದ್ರೆ ಅಷ್ಟೊಂದು ಮಾಡಿಕ್ಕಿರ್ತಾರೆ ನಿಮಗೆ. ಸೊ ಒಂದು ಊಟ ಬಂದ್ಬಿಟ್ಟು 150 rupees. ಅನ್ಲಿಮಿಟೆಡ್ ಅನ್ನ, ರೈಸ್, ಮಜ್ಜಿಗೆ ಅನ್ನ, ಉಪ್ಪಿನಕಾಯಿ ಸಿಗುತ್ತೆ, ಸಾಲ್ಟ್ ಉಪ್ಪಿನಕಾಯಿ. ಸೊ ತೊಗೊಳ್ಳೋರು ತೊಗೋಬೋದು, ಇಲ್ಲಾಂದರೆ ಇಲ್ಲ. ನನ್ನ ಪ್ರಕಾರ ನಾಷ್ಟ ತೊಗೊಂಡು ಹೋಗಿದ್ರೆ ಮೇಲುಗಡೆ ತೊಗೊಳೋದು ಬೇಡ, ಇಲ್ಲ ಅಂತಲೇ ತೊಗೊಳ್ಳಿ, ನನ್ನ ಸಜೆಷನ್ ಅದು. ಸೊ ಟ್ರೆಕ್ಕಿಂಗ್ ತುಂಬ ಕಷ್ಟನೇ ಇದೆ. ನಾನು ಕೇಳ್ಪಟ್ಟಂಗೆ ಒನ್ ಆಫ್ ದ ಟಫೆಸ್ಟ್ ಟ್ರೆಕ್ಕಿಂಗ್ ಅಂತ ಇದು ಕುಮಾರ ಪರ್ವತ. ಬಟ್ ಪೀಕ್ ಬಂದರೆ 4th highest ಪೀಕ್ ಕುಮಾರ ಪರ್ವತ ಆಗಿರುತ್ತೆ. ಸೊ ಇನ್ನೊಂದು ರೂಲ್ಸ್ ಏನಂತಂದರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹತ್ರ ವಿತಿನ್ 3 o'clock or 3:45 ಒಳಗಡೆ ನೀವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನ ರೀಚ್ ಆಗಬೇಕು. ಯಾಕಂತಂದರೆ ಅದಾದಮೇಲೆ ಅವರು ಬಿಡಲ್ವಂತೆ, ಅಲ್ಲೇ ಕೂರಿಸ್ತಾರಂತೆ. ಅಲ್ಲಿ ಕೂರಿಸಿ ಅವ್ರ ಜೊತೆ ಕರ್ಕೊಂಡು ಹೋಗ್ತಾರಂತೆ. ಸೊ ಬೆಟರ್ ಮೂವ್ ಫಾಸ್ಟ್, ಕಮ್ ಫಾಸ್ಟ್. ಜಾಸ್ತಿ ರೆಸ್ಟ್ ತೊಗೊಂಬಿಡಿ. ರೆಸ್ಟ್ ತೊಗೊಂಡಿಲ್ಲ ಅಂತಂದರೆ ಬೆಸ್ಟು ಅಂತ ಅಂದ್ಕೊತೀನಿ ನನ್ನ ಪ್ರಕಾರ. ರೆಸ್ಟ್ ಏನು ಅವಶ್ಯಕತೆ ಇಲ್ಲ, ಸ್ವಲ್ಪ ತೊಗೊಂಡ್ರೆ ಸಾಕು. 5 minutes ಅಥವಾ 4 minutes ಇಸ್ ಎನಫ್, ಮೋರ್ ದೆನ್ ಎನಫ್. ವಾಟರ್ ಕುಡಿಬೇಕು ಅಂತ ಅಷ್ಟೊಂದು ಅನಿಸಲ್ಲ. ಸೊ
ನೋಡಿ ತುಂಬ ಸೆಕೆ ಬರ್ತಾಯಿದೆ, ಇಗ್ನೋರ್ ದಟ್ ಒನ್. ಆ್ಯಂಡ್ ಲೆಟ್ಸ್ ಮೂವ್ ಗೈಸ್, ಬಾಯ್. ನೆಕ್ಸ್ಟ್ ನಿಮ್ಗೆ ನಾನು ಕಲ್ಲು ಮಂಟಪ ಹತ್ರ ಸಿಗ್ತೀನಿ. ಸೊ ನೀವು ಎಷ್ಟು ಬೇಗ ಬರ್ತೀರೋ ಅಷ್ಟು ಒಳ್ಳೆಯದು, ಯಾಕಂತ ಅಂದರೆ ನಿಮಗೆ ಬಿಸಿಲು ಕಡಿಮೆ ಆಗಿರುತ್ತೆ ಆ್ಯಂಡ್ ಒಳ್ಳೆ ಫಾಗ್ ವ್ಯೂಸ್ ಚೆನ್ನಾಗಿ ಸಿಗುತ್ತೆ. ಬಿಸಿಲು ಬಂದರೆ ನಿಮಗೆ ವ್ಯೂಸ್ ಚೆನ್ನಾಗಿ ಕಾಣುತ್ತೆ, ಬಟ್ ಫಾಗ್ ಕಾಣಿಸಲ್ಲ ನಿಮಗೆ, ಅದೊಂದೇ ನಿಮಗೆ ಡಿಸ್ಅಡ್ವಾಂಟೇಜ್ ಇರೋದು. ಸೊ ನೋಡ್ತಾ ಇದ್ದೀರಾ, ಸಖತ್ ಸೆಕೆ, ಫುಲ್ ಟ್ಯಾನ್. ನೆಕ್ಸ್ಟ್ ಕಲ್ಲು ಮಂಟಪದಲ್ಲಿ ಸಿಗ್ತೀನಿ. ಸೊ ಅಲ್ಲಿವರೆಗೂ ಸಿ ಯು ದೆನ್, ಬಾಯ್. ನಿಮಗೆ ಕಾಣಿಸ್ತಾ ಇರ್ಬೋದು ಅಲ್ಲಿ ಜನ ಹೋಗ್ತಾ ಇರೋದು. ಸೊ ಇದನ್ನು ಹತ್ತಿ ಕೆಳಗಡೆ ಇಳಿದು ತಿರ್ಗಾ ಇನ್ನೊಂದು ಹತ್ತಬೇಕು. ಸೊ ಆವಾಗ ನಮಗೆ ಸಿಗೋದೆ ಕುಮಾರ ಪರ್ವತ. ನಮ್ಮ ಗೋಲ್ ಇನ್ನೊಂದು 1.5 ಅವರಲ್ಲಿ ಕಂಪ್ಲೀಟ್ ಮಾಡಬೇಕು ಅಂತ. ಸೊ ನೋಡೋಣ, ಇವ್ರು ಬರ್ತಾ ಇಲ್ಲ, ಇವ್ರು ಬರೋ ಸ್ಪೀಡ್ ಮೇಲೆ ಡಿಪೆಂಡ್ ಆಗುತ್ತೆ, ಬಟ್ ನಾವು ಮುಂದೆ ಹೋಗ್ತಾ ಇರೋಣ. ಗೈಸ್, ವಿ ಆರ್ ಆಲ್ಮೋಸ್ಟ್ ರೀಚ್ ಕಲ್ಲು ಮಂಟಪ. ಕಲ್ಲು ಮಂಟಪ ಹತ್ರ ಒಂದು ಚಿಕ್ಕ ಝರಿ ಕಾಣುತ್ತೆ. ಸೊ ನಾವು ಫ್ರೆಶ್ ಆಗೋಣ ಅಂತ ಮಗ ತೊಳ್ಕೊಂಡು ಸ್ವಲ್ಪ ನೀರು ಕುಡಿಯೋಣ ಅಂತ ಬಂದು. ಸೊ ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ಅಂತಂದರೆ, ಫುಲ್ ಹೆವಿ ಚಿಲ್ಡ್ ವಾಟರ್, ಫ್ರಿಜ್ಜಲ್ಲಿ ಇಕ್ಕೋಕ್ಕಿಂತ ಕೋಲ್ಡ್ ವಾಟರ್ ಬರ್ತಾಯಿದೆ. ಆ್ಯಂಡ್ ಎಷ್ಟು ಸ್ವೀಟ್ ಇದೆ ಅಂದರೆ ತುಂಬ ಸ್ವೀಟ್ ಇದೆ, ಬೆಟ್ಟದ ನೀರಲ್ಲ, ಸೊ ಸಖತ್ ಸ್ವೀಟ್ ಇದೆ. ಸೊ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ. ನೋಡ್ಬೋದು ನೀವು, ಬೆಟ್ಟದ ಮೇಲಿಂದ ಬರ್ತಾ ಇದೆ. ಇದು ಕಲ್ಲು ಮಂಟಪದಿಂದ ಬರ್ತಾ ಇದೆ. ಸೊ ಫುಲ್ ಕೆಳಗೆ ಹೋಗ್ತಿದೆ. ಗೈಸ್, ಫೈನಲಿ ಕಲ್ಲು ಮಂಟಪ ರೀಚ್ ಆದೋ. ಆ್ಯಂಡ್ ಇಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು. ಇದೇ ಕಲ್ಲು ಮಂಟಪ. ಯಾಕೋ ಓಕೆ, ರೆಸ್ಟ್ ಮಾಡೋದು ಫಸ್ಟು. ಹುಷಾರಾಗತ್ತ ಪ್ರವೀಣ್. ಇಲ್ಲಿ ಸ್ವಲ್ಪ ತುದಿ ಕಾಣಿಸ್ತಿದೆಯಲ್ಲ, ಅದೇ ಶೇಷ ಪರ್ವತ. ಅದನ್ನ ಇಳಿದು ನೆಕ್ಸ್ಟ್ ಹತ್ತಿದ್ರೆ ಕುಮಾರ ಪರ್ವತ. ಬ್ರೋ ಅದನ್ನ ಇಳಿದು ಹತ್ಬೇಕಲ್ವ ನೆಕ್ಸ್ಟು? ಅಯ್ಯೋ, ಎಷ್ಟು ಪರ್ವತ ಹತ್ಬಿಟ್ವಾಗಲೇ. ಗೈಸ್, ಎಷ್ಟು ಡಿಫಿಕಲ್ಟ್ ಇದೆ ಅಂತ ನೋಡಿ ಗೈಸ್. ಇದು ಹತ್ತಬೇಕು. ಹಾಂ, ಮಸ್ತಲೆ. ಆಫ್ಟರ್ ಎಂಡ್ಲೆಸ್ ಆಫ್ ಅವರ್ಸ್ ಫೈನಲಿ ಗೈಸ್, ಕುಮಾರ ಪರ್ವತ ಪೀಕ್ ರೀಚ್ ಆಗಿಬಿಟ್ಟು. ಫಸ್ಟ್ ರೀಚ್ ಆಗಿದೆ ನಾನು, ಆ್ಯಂಡ್ ನನ್ನ ಜೊತೆ ಪ್ರವೀಣಿನ ಹತ್ತಿದ್ದಾನೆ. ಸೊ ಮುಗೀತು, ಬನ್ನಿ ಇಲ್ಲೇನಿದೆ ಅದು ತೋರಿಸ್ತೀನಿ. ಇಲ್ಲೊಂದು ಟೆಂಪಲ್ ಇದೆ ಆ್ಯಂಡ್ ವ್ಯೂ ಪಾಯಿಂಟ್ ಇದೆ, ಅದನ್ನು ತೋರಿಸಿ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಿ ಇಲ್ಲಿಂದ ಓಡ್ತೀನಿ. ಸೊ ಬನ್ನಿ. ಎಲ್ಲಿದೆ ಇಲ್ಲಿ ದೇವರು? ಓಕೆ, ಸೊ ವೆಲ್ಕಮ್ ಬ್ಯಾಕ್ ಗೈಸ್. ಸೊ ಅರೌಂಡ್ ನಾವು 1:30ಗೆ ಬಂದು 12:30 ಬರಬೇಕು ಅಂತ ಅಂದ್ಕೊಂಡು 1:35 ಆಯಿತು. ಬಿಕಾಸ್ ನಮ್ಮ ಪ್ರವೀಣಿಗೆ ಸ್ಕ್ರ್ಯಾಂಪ್ ಎಲ್ಲ ಆಯಿತು. ಸೊ ರೆಸ್ಟ್ ಮಾಡಿಕೊಂಡು ಮಸಾಜ್ ಮಾಡಿಕೊಂಡು ಎಲ್ಲ ಬರೋಷ್ಟೊತ್ತಿಗೆ ತುಂಬ ಹೊತ್ತಾಯಿತು. ಸೊ ಫೈನಲಿ ನಾವು ಬಂದು ನಮ್ಮ ಜೊತೆ ಶೇಖರ್ ಆ್ಯಂಡ್ ರೋಹನ್ ಅಂತ ಇನ್ನೊಬ್ಬರು ಬಂದರು. ಸೊ ಟೋಟಲಾಗಿ ನಾವು 10 ಜನದಲ್ಲಿ 4 ಮೆಂಬರ್ಸ್ ಇಷ್ಟೇ ಬಂದಿದ್ದು. ನಾವು ಬಂದು ಒಂದು 20 ಮಿನಿಟ್ಸ್ ಆದಮೇಲೆ ಅವ್ರು ಬಂದರು. ಓಕೆ, ಅದಾದಮೇಲೆ ನಾವು ರೆಸ್ಟ್ ಮಾಡೋದು ಅಷ್ಟೇ, ಬಂದು ಫೋಟೋಸ್ ಏನೋ ತೊಗೊಂಡಿಲ್ಲ. ಸೊ ಇವಾಗ ಎದ್ದು ಸೊ ಈಗ ಫೋಟೋಸ್ ತೊಗೊಂಡು ಇಲ್ಲಿಂದ ಓಡ್ತಾ ಇರ್ಬೇಕಷ್ಟೇ. ಓಡ್ತಾ ಇರ್ಬೇಕಾದ್ರೆ ಎಲ್ಲೂ ವೀಡಿಯೋ ಮಾಡಲ್ಲ. ಟಫೆಸ್ಟ್ ಟ್ರಕ್ ಅಂತ ಅಂತಿದ್ದು ಇಲ್ಲಿ ಕುಮಾರ ಪರ್ವತ ಹತ್ರನೇ. ಫುಲ್ಲು ಸ್ಲ್ಯಾಂಟ್ ಇತ್ತು, ಅಲ್ಲೇನೋ ಸಪೋರ್ಟ್ ಇರಲಿಲ್ಲ. ಅದೊಂದು ಸ್ವಲ್ಪ ಕಷ್ಟ ಅನಿಸ್ತು, ಬಿಟ್ಟರೆ ಬೇರೆ ಎಲ್ಲ ಆಲ್ಮೋಸ್ಟ್ ಹತ್ಬೋದು, ಬಟ್ ಕಾಲು ನೋವು ಬರ್ತಿತ್ತು ಅಷ್ಟೇ ಬಿಟ್ಟರೆ. ಆ್ಯಂಡ್ ಡೂಸ್ ಆ್ಯಂಡ್ ಡೋಂಟ್ಸ್ ಹೇಳ್ತೀನಿ, ಇಳಿದು ಹೋದ್ಮೇಲೆ ಹೇಳ್ತೀನಿ. ಯಾಕಂದರೆ ತನ್ನೆಲ್ಲ ಚಾರ್ಜ್ ಇಲ್ಲ, ಜಾಸ್ತಿ ಕ್ಯಾಮ್ರಾ ಯೂಸ್ ಮಾಡೋಕ್ಕಾಗಲ್ಲ, ಚಾರ್ಜ್ ಪಟ್ ಅಂತ ಹೋಗ್ತಿದೆ. ಡೂಸ್ ಆ್ಯಂಡ್ ಡೋಸ್ ಹೇಳ್ತೀನಿ, ತುಂಬ ಇಂಪಾರ್ಟೆಂಟು. ನಾವು ಏನು ಮಾಡಿದ್ದೀವಿ ಅದನ್ನೊಂಥರ ಮಾಡೋಕ್ಕೆ ಹೋಗ್ಬೇಡಿ, ಅದನ್ನು ಹೇಳ್ತೀನಿ, ಖಂಡಿತ ಮರಿಬೇಡಿ. ಕೆಳಗಡೆ ಹೋದ್ಮೇಲೆ ಹೇಳ್ತೀನಿ. ಇನ್ನು ಯಾವುದು ವೀಡಿಯೋ ಮಾಡೋಕ್ಕೋಗಲ್ಲ, ಬರ್ಬೇಕಾದ್ರೆ ತುಂಬ ವೀಡಿಯೋಸ್ ಮಾಡಿಬಿಟ್ಟಿದ್ದೀನಿ. ಸೊ ಇಲ್ಲಿ ಫೋಟೋಸ್ ತೊಗೊಂಡು ಹೋಗ್ತಾ ಇರೋದಷ್ಟೇ ಇಲ್ಲಿಂದ. ಸೊ ಸಿಯು ಕೆಳಗಡೆ ಹೋಗಿ ಒಂದು ವ್ಯೂ, ಇಲ್ಲಿ ಒಂದೇ ವ್ಯೂ ಪಾಯಿಂಟ್ ಇರೋದು. ನಾವು ಬಂದಿದ್ದು 2 ಗಂಟೆ 1:45 ಆಗೈತೆ. ಸೊ ಇವಾಗಿನ ಯಾವುದು ಅಷ್ಟೊಂದು ವ್ಯೂ ಪಾಯಿಂಟ್ ಸಿಗೋಲ್ಲ, ಫುಲ್ ಬಿಸಿಲು. ಏನೇನು ಮಾಡಬೇಕು ಏನೇನು ಮಾಡ್ಬಾರ್ದು ಅಂತ ಹೇಳ್ತೀನಿ. ಇದನ್ನು ಮಾತ್ರ ಫಾಲೋ ಮಾಡಲೇಬೇಕು ನೀವು, ಯಾಕಂದರೆ ನಮಗೇನು ಕಷ್ಟ ಆಯಿತು ಅದು ನಿಮ್ಗೆ ಕಷ್ಟ ಆಗಬಾರ್ದು, ಅದನ್ನ ನಮ್ಮ ಇಂಟೆನ್ಷನು. ಸೊ ಸಿ ಯು ಗೈಸ್, ಫೋಟೋಸ್ ತೊಗೊಂಡು ಹೋಗ್ತೀನಿ ಅಷ್ಟೇ. ಇಲ್ಲ ಯಾವ ವೀಡಿಯೋ ಮಾಡಲ್ಲ, ಬಿಕಾಸ್ ನನ್ನ ಫೋನಲ್ಲಿ ಚಾರ್ಜ್ ಇಲ್ಲ, ಪವರ್ ಬ್ಯಾಂಕ್ ಕ್ಯಾರಿ ಮಾಡಿಲ್ಲ ನಾನು.
ಇಲ್ಲ ಬನ್ನಿ ಗೈಸ್, ಒಳ್ಳೆ ಎಕ್ಸ್ಪೀರಿಯನ್ಸ್. ಇಲ್ಲ ಗೈಸ್, ಫುಲ್ ಬಂದ ಮೇಲೆ ಗಿವ್ ಅಪ್ ಮಾಡಬೇಡಿ ಗೈಸ್. ನಾನು ಹೇಳಿದೆ ಒಂದೇ ಇಂಪಾರ್ಟೆಂಟ್ ಅಂದರೆ ಬಂದ ಮೇಲೆ ಗಿವ್ ಅಪ್ ಮಾಡಬೇಡಿ. ನೀವು ತಿರ್ಗಾ ಇನ್ನೊಂದ್ಸಲಿ ಬರ್ತಿರೋ ಬರಲ್ವೋ ಯಾರಿಗೆ ಗೊತ್ತು. ಸೊ ಬಂದಮೇಲೆ ಗಿವ್ ಅಪ್ ಮಾಡಬೇಡಿ. ಕಷ್ಟ ಆದರೆ ಪರವಾಗಿಲ್ಲ, ಕುಮಾರ ಪರ್ವತ ಬಂದು ವಾಪಸ್ ಹೋಗಿ. 3 ಗಂಟೆ 2:45 ಆಗೈತೆ. 2:45 ಬಿಟ್ಟರೆ ನಾವು ಒಂದು 7 ಗಂಟೆ 8 ಗಂಟೆ ರೀಚ್ ಆಗ್ತೀವಿ. ನೋಡ್ಬೇಕು ಎಷ್ಟು ಗಂಟೆ ರೀಚ್ ಆಗ್ತೀವಿ ಅಂತ. ಫೋನಲ್ಲಿ ಚಾರ್ಜ್ ಇಲ್ಲ, ಟಾರ್ಚ್ ಇಲ್ಲ, ಯಾರ ಹತ್ರನೂ ಗೊತ್ತಿಲ್ಲ ಹೆಂಗೆ ರೀಚ್ ಆಗ್ತೀವಿ ಅಂತ. ಸೊ ಒಟ್ಟು ರೀಚ್ ಆಗ್ತೀವಿ ಅಷ್ಟೇ. ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಅನ್ನೋದು ತಿಳಿಸ್ಕೊಡ್ತೀನಿ ನಾನು. ಸೊ ಅಲ್ಲಿವರೆಗೂ ನೋಡ್ತಾ ಇರಿ. ಬಾಯ್, ಸಿ ಯು, ಗುಡ್ ನೈಟ್.